ಜಿಲ್ಲೆಗೆ ಅವಕಾಶ ಸಿಗಬೇಕಾಗಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ಸಿಗಬೇಕಾಗಿತ್ತು. ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಿಕ್ಕಿತ್ತು. ಕೋಲಾರ ಜಿಲ್ಲೆಗೆ ಅವಕಾಶ ವಂಚಿತರಾಗಿದ್ದು ಅವಕಾಶ ಸಿಗಬೇಕಾಗಿತ್ತು. ಯಾಕೆ ಸಿಕ್ಕಲಿಲ್ಲ ಅನ್ನುವಂಥ ವಿಚಾರಕ್ಕೆ ನನಗೆ ಮಾಹಿತಿ ಇಲ್ಲ. ನಾನು ಯಾವುದೇ ಒಂದು ಪದವಿಗಾಗಿ ಅಥವಾ ಅವಕಾಶಕ್ಕಾಗಿ ನಾನು ಡೆಲ್ಲಿಯ ಪ್ರವಾಸವನ್ನು ಮಾಡಿಲ್ಲ. ಕಾರಣ ನನಗೆ ಗೊತ್ತಿಲ್ಲ. ಆದರೆ ಇಡೀ ಜಿಲ್ಲೆಗೆ ಅವಕಾಶ ತಪ್ಪಿರೋದು ಅಥವಾ ಅವಕಾಶ ಸಿಗಬೇಕಾಗಿತ್ತು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಎರಡೂ ಜಿಲ್ಲೆಯಿಂದ MLAಗಳು ಎಲ್ಲ ಹೋರಾಟ ಮಾಡ್ತಾರೆ, ಪ್ರತ್ಯೇಕ ಸಭೆಗಳು ಕೂಡ ಮಾಡಿದ್ದಾರೆ. ಅದೆಲ್ಲೂ ಸಹ ವೈಯಕ್ತಿಕವಾಗಿ ಏನು ನಿರ್ಧಾರಗಳು ತಗೋತಾರೆ ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಪಕ್ಷ ಅನ್ನೋದು ಒಂದು ವೇದಿಕೆ ಕೊಡುತ್ತೆ, ಒಂದು ನಾಯಕತ್ವದ ಗುಣಗಳನ್ನು ಕಳಿಸುತ್ತೆ. ಪಕ್ಷ ಯಾವ್ಯಾವ ಸಂದರ್ಭ ಇದ್ದಾಗ ನಾವು ಪಕ್ಷದಿಂದ ಬೆಳೆದಿರುವಂಥವ್ರು, ಪಕ್ಷ ಸದಾಕಾಲ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ಪ್ರತಿಯೊಬ್ಬರ ನಾಯಕತ್ವನ ಅವಕಾಶಗಳನ್ನು ಕೊಟ್ಟು ನಾಯಕತ್ವ ಮತ್ತು ಅವರ ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ, ನಮ್ಮ ಪಕ್ಷದಲ್ಲಿ ಏನೇ ಅವಕಾಶ ಕೊಟ್ಟಾಗ ವಂಚಿತರಾದಾಗ ಅದಕ್ಕೆ ಆದದ್ದು ಒಂದು ವೇದಿಕೆ ಇದೆ. ಆ ವೇದಿಕೆಯಲ್ಲಿ ಮಾತ್ರ ನಮ್ಮ ಆವೇದನೆಗಳನ್ನು ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮೇಡಮ್, ಜಿಲ್ಲೆ ಎಲ್ಲ ಶಾಸಕರು ಒಗ್ಗಟ್ಟು ಪ್ರದರ್ಶನ ಮಾಡಿ ಜಿಲ್ಲೆಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ರೀತಿಯ ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದನ್ನ ನನಗೂ ಆ ನೋವಿದೆ. ಹಾಗಂದಾಗ ಬರೀ ಕೋಲಾರ ಜಿಲ್ಲೆಗೆ ಮಾಡಿದ್ರೆ ನನ್ನ ಮನಸ್ಸಿಗೆ ತುಂಬಾ ನಮಗೂ ನೋವಾಗ್ತಾ ಇತ್ತು. ಆ ರೀತಿ 7-8 ಜಿಲ್ಲೆಗಳಲ್ಲಿ ಅವಕಾಶ ಸಿಕ್ಕಿಲ್ಲ. ಮೊದಲನೇ ಸತಿ ಒಂದು ಅವಕಾಶ ಕೊಟ್ಟಿದ್ದಾರೆ, ಮೊದಲನೇ ಹಂತದಲ್ಲಿ 2.5 ವರ್ಷ ಏನು ಕೊಡ್ತೀವಿ ಅಂತ. ತದನಂತರ ದಿನಗಳಲ್ಲಿ ಕೊಟ್ಟಾಗ ಕೋಲಾರ ಜಿಲ್ಲೆಗೂ ಅವಕಾಶ ಸಿಗಬೇಕಾಗಿತ್ತು ಅನ್ನುವಂಥ ಅಭಿಪ್ರಾಯದಲ್ಲಿ ನಾನು ಕೂಡ ಇದ್ದೇನೆ. ಮೇಡಮ್, ಕೆಲವು ಶಾಸಕರು ಹಲವಾರು ವ್ಯಾಖ್ಯಾನಗಳು ಮಾಡಿದ್ದಾರೆ ಮೇಡಮ್. ಅಂದರೆ KH ಮುನಿಯಪ್ಪ ಅವ್ರ ಬಗ್ಗೆನೂ ಮಾತಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ನೇರವಾಗಿ ನಿಮ್ಮ ಮತ್ತು KH ಮುನಿಯಪ್ಪ ಕುತಂತ್ರದಿಂದ ನೋಡಿ, ನಾನು ನಾರಾಯಣ ಸ್ವಾಮಿ ಅಣ್ಣ ಅವ್ರ ಬಗ್ಗೆ ಗೌರವದಿಂದಾನೇ ನಾನು ಒಂದು ಮಾತು ಹೇಳ್ತೀನಿ. ಪಕ್ಷ ಅವಕಾಶ ಕೊಟ್ಟರೆ ನಮಗೆ ಸೈನಿಕರಾಗಿ ಯೋಧರಾಗಿ ಪಕ್ಷದ ಕಾರ್ಯಕರ್ತರು ಶಕ್ತಿ ತುಂಬಿ ನಮಗೊಂದು ಸ್ಥಾನಮಾನ ಕೊಡ್ತಾರೆ. ಆ ಸ್ಥಾನಮಾನ ಸಮಾಜಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ ಮತ್ತು ಈ ಕ್ಷೇತ್ರ ಏನೇನು ಸಮಸ್ಯೆಗಳಿಂದ ಬಳಲ್ತಾ ಇರುತ್ತೆ ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಅಧಿಕಾರ ಅದು. ಅದಕ್ಕೆ ಆ ಪವಿತ್ರತೆ ಇರುತ್ತೆ, ಆ ಯಾವುದೇ ಜವಾಬ್ದಾರಿ ಇರ್ಬೋದು. ಅದಕ್ಕೆ ಅದನ್ನ ಹೆಚ್ಚಿನ ಒಂದು ಜವಾಬ್ದಾರಿ ಕೊಡಿ ಅಂತ ಕೇಳೋದಕ್ಕೆ ನಮಗೆ ವೇದಿಕೆ ಇದೆ, ಪಕ್ಷ ಇದೆ. ಆ ಪಕ್ಷದಲ್ಲಿ ಏನು ಬೇಕಾದರೂ ಮಾತಾಡ್ಕೊಳ್ಳಿ. ನನಗಿಂತ ಹಿರಿಯರವರು, ಅನುಭವ ಇರುವಂಥವ್ರು, ಕಷ್ಟ ಸುಖ ಒಬ್ಬ ರಾಜಕಾರಣಿ ಹಾಗೆ ಆಗ್ಲಿಕ್ಕಾಗಲ್ಲ. ಏಳು ಬೀಳು ತ್ಯಾಗ ಮಾಡಿಕೊಂಡು ಎಲ್ಲ ಕಳ್ಕೊಂಡು ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡು ಒಂದು ಸ್ಥಾನಕ್ಕೆ ಬರ್ತಾರೆ. ನಂಗೆ ಅವ್ರ ಬಗ್ಗೆ ಏನೂ ಅಭಿಪ್ರಾಯ ಇಲ್ಲ. ಯಾಕೆಂದರೆ ಅವ್ರು ಇವತ್ತು ಅನುಭವಿಸ್ತಾ ಇರೋಂಥ ನೋವೆಲ್ಲ ನಾವು ಹಿಂದೆ ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆ ನಮ್ಗೆ ಏನೂ ಹೇಳ್ಬೇಕನ್ನಿಸ್ತಾ ಇಲ್ಲ. ನೋಡಿ, ತಂದೆ ನನಗಿಂತ 20 ವರ್ಷದ ಹಿಂದೆ ರಾಜಕೀಯ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಯಾರನ್ನ ವಿರೋಧ ಮಾಡ್ಕೊಂಡಿದ್ದಾರೆ, ಯಾರನ್ನ ಸ್ನೇಹ ಗಳಿಸಿದ್ದಾರೆ, ಯಾರಿಗೆ ಒಳ್ಳೇದು ಮಾಡಿಲ್ಲ ಅನ್ನೋಂಥ ವಿಶ್ಲೇಷಣೆ ಮಾಡಲಿಕ್ಕೆ ಆಗಲ್ಲ. ಪಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಸ್ಥಾನಮಾನಕ್ಕೆ ಅವ್ರು ಅರ್ಹರಲ್ಲ ಅಂದ್ರೆ ಅಲ್ಲ. ಸಮುದಾಯಕ್ಕೆ ಅವಕಾಶ ತಪ್ಪೋದಕ್ಕೆ ಅವರೇ ಕಾರಣ. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು, ಇಡೀ ದೇಶದ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡುವಂತ ಜವಾಬ್ದಾರಿ ಸ್ಥಾನದಲ್ಲಿ ಯಾರು ಗಾಂಧಿ ಅವರು ಇನ್ನೊಬ್ರು ಆ ಸ್ಥಾನನ ಅಲಂಕರಿಸಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಜಾಗದಲ್ಲಿ ಇದ್ದಾರೆ. ಒಬ್ಬರಿಂದ ತಪ್ಪಾಗಿದೆ ಅಂದ್ರೆ ತಪ್ಪಾಗತ್ತೆ. ನಾನು 2013ರಲ್ಲಿ ಟಿಕೆಟ್ ವಂಚಿತಲು. ನಾನು ಅವತ್ತು ಯಾರ ಬಗ್ಗೆನೂ ದೋಷ ಆರೋಪಣೆ ಮಾಡಲಿಲ್ಲ. ನನ್ನ ತಂದೆಯವರೇ ಅವರು ಕೇಂದ್ರ ಸಚಿವರಾಗಿದ್ರು. ಸ್ವಯಂ ನನ್ನ ತಂದೆಯವರೇ ಕೇಂದ್ರ ಸಚಿವರಾಗಿದ್ರು. ವಾಪಸ್ ಕ್ಷೇತ್ರಕ್ಕೆ ಬರ್ತೀನಿ, ನಾನು ಕೆಲಸ ಮಾಡ್ತೀನಿ, ಸಂಘಟನೆ ಮಾಡ್ತೀನಿ. ಯಾವ ರೀತಿ ನಾನು ಜನಗಳ ಮಧ್ಯೆ ಗುರುತಿಸ್ಕೊಂಡಾಗ ನನಗೊಂದು ಮಾನ್ಯತೆ ಕೊಡ್ತಾರೆ ಅನ್ನೋಂಥ ಸತ್ಯನ ತಿಳ್ಕೊತೀನಿ. ಯಾವತ್ತೂ ಕೂಡ ಯಾವುದೋ ಒಂದು ನಾವು ವಿಚಾರವನ್ನು ಹೇಳಿಕೊಂಡು ನಾಯಕರ ಆಗ್ತೀನಿ ಅಂತಂದರೆ ಅದು ನನಗೆ ಅನುಭವ ಆಗಿರೋ ರೀತಿ. ನನ್ನ ಸ್ವಂತ ಪರಿಶ್ರಮ ಇಲ್ಲದೆ ನಾನು ಯಾವ ರೀತಿಯೂ ನಾನು ಮುಂದೆ ಬರೋಕ್ಕಾಗಲ್ಲ ಅನ್ನೋಂಥ ಸತ್ಯನ ನನಗೆ ಕ್ಷೇತ್ರನೂ ಪಾಠ ಕಲಿಸಿದೆ. ರಾಜಕೀಯ ಅದಕ್ಕಿಂತ ಇನ್ನೂ ಅದ್ಭುತವಾದ ಪಾಠಗಳನ್ನು ಕಲಿಸಿದೆ ರಾಜಕೀಯ. ಇದನ್ನ ಬೇರೆ ಎಲ್ಲಾದ್ರೂ ನೀವು ವ್ಯಕ್ತಪಡಿಸ್ತೀರಾ? ನಾನು ಖಂಡಿತ ವ್ಯಕ್ತಪಡಿಸಲ್ಲ. ಇದು ಪಕ್ಷ ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರಿಗೂ ಅವಕಾಶಗಳನ್ನು ಕೊಡುವಂತ ತಾಯಿ ಸ್ಥಾನದಲ್ಲಿ ನಿಂತಿರುತ್ತೆ. ಆ ತಾಯಿನ ಎಲ್ಲಿ ಗೌರವಿಸ್ಬೇಕು, ಆ ತಾಯಿನ ಯಾವ ವೇದಿಕೆಯಲ್ಲಿ ಮಾತಾಡಬೇಕು, ಎಲ್ಲ ನಮ್ಮಂಥವ್ರು ಸಾವಿರಾರು ಜನ ಇರ್ತಾರೆ ನಮ್ಮಂಥವ್ರು. ಆದರೆ ಪಕ್ಷ ಕರೆದು ನಮ್ಮನ್ನ ನಾಯಕರು ಮಾಡುತ್ತೆ. ಪಕ್ಷದ ಕಾರ್ಯಕರ್ತರು
ಸೈನಿಕರು ಯೋಧರಾಗಿ ನಮ್ಮ ಗೌರವನ ಎತ್ತಿ ಹಿಡಿತಾರೆ. ಅವರಿಗೆ ಇವತ್ತು ನಾವು ಗೌರವ ಕೊಡಬೇಕು, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಬೇಕು. ಆ ಅಧಿಕಾರದಿಂದ ವೈಯಕ್ತಿಕವಾಗಿ ನನಗೆ ಒಳ್ಳೇದು ಕೆಟ್ಟದ್ದು ಏನಾಗಿದೆ ನಾನು ಯೋಚನೆನೂ ಕೂಡ ಮಾಡಬಾರ್ದು. ಇವತ್ತು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡ್ಕೊಡ್ದು. ನಾನು ಅವ್ರ ಪಕ್ಷದವಳು, ಅವರು ನನ್ನ ಜೊತೆ ಎಷ್ಟೋ ಸತಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನನಗೆ ನೋವಾದಾಗ ಅವರಿಗೆ ಆ ನೋವು ಏನಂತ ಅರ್ಥ ಆಗಿದೆ. ನನಗೆ ಹಿಂಸೆ ಆದಾಗ, ಕಷ್ಟ ಆದಾಗ, ರಾಜಕೀಯದಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ದೀನಿ ಅನ್ನೋಂಥ ಸಂದರ್ಭದಲ್ಲಿ ಒಂದ್ಸತಿ ಅವ್ರ ಮನಸ್ಸು ಮಿಡ್ದಿದೆ. ಅದನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಅದಕ್ಕೆ ನಾನು ಅವ್ರ ಪರ ವಿರೋಧ ಏನೂ ಮಾತಾಡಲ್ಲ. ಅವ್ರಂದ್ರೆ ಅದೇ ಅಭಿಮಾನ ಗೌರವ ಉಳಿಸ್ಕೋತೀನಿ. ನನ್ನ ಜಿಲ್ಲೆಯಲ್ಲಿ ಏನು ಅವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ ಬಂಗಾರಪೇಟೆ ಶಾಸಕರು, ಮತ್ತು ನಾನು ಅವ್ರನ್ನ ಸೋದರರಾಗೆ ನೋಡಿದ್ದೀನಿ. ಅದೇ ಸ್ಥಾನದಲ್ಲೇ ಅವ್ರನ್ನ ನೋಡ್ತೀನಿ. ಕೋಪ ಬಂದಾಗ, ಬೇಜಾರಾದಾಗ ಪಕ್ಷದಲ್ಲಿ ಸರ್ವೇ ಸಾಮಾನ್ಯ ಅವ್ರ ನೋವನ್ನ ವ್ಯಕ್ತಪಡಿಸೋದು, ಅದನ್ನ ನಾನು ಬಹಳ ದೊಡ್ಡ ವಿಚಾರ ಅಂತ ತಗೊಳ್ಳಲ್ಲ. ಇಡೀ ಜಿಲ್ಲೆಯ ಜನ, ಕ್ಷೇತ್ರದ ಜನ ಯಾವ ರೀತಿ ಕಾಂಗ್ರೆಸ್ ಪಕ್ಷನ ರಕ್ಷಣೆ ಮಾಡಿದ್ದಾರೆ, ಕಾದಿದ್ದಾರೆ, ಅವರ ಋಣ ತೀರಿಸುವಂತ ಕೆಲಸ ಮಾಡ್ಬೇಕಷ್ಟೇ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಜಿಲ್ಲೆ ನಿರ್ಲಕ್ಷ್ಯ ಮಾಡಿರೋದು ಅಂತ ಹೇಳಿ ವ್ಯಾಖ್ಯಾನ ಮಾಡ್ತೀವಿ. ಮತ್ತೆ ಮಹಿಳಾ ಕೋಟಾದಲ್ಲಿ ನಿಮ್ಗೆ ಕೊಡ್ಬೋದಾಗಿತ್ತು. ಇನ್ನು ನನ್ನ ಪಕ್ಷದಲ್ಲಿ ಹಿರಿಯರಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ KPCC ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮತ್ತು ಬಹಳ ಅನುಭವ ಇರುವಂಥ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಅವರಿಗೆ ಗೊತ್ತಿದೆ ಯಾರನ್ನ ಯಾವ ರೀತಿ ಮಾತಾಡಿ ಸರಿಪಡಿಸ್ಕೋಬೇಕು ಅಂತ. ನನಗಿಂತ ಮೇಧಾವಿಗಳು ಅವರು. ಪಕ್ಷನ ಭಾಳ ವರ್ಷಗಳ ಕಾಲ ಸಂಘಟನೆ ಮಾಡಿದರು. ಆಮೇಲೆ ಮಹಿಳೆಯರ ವಿಚಾರ ಹೇಳ್ತಾ ಇದ್ದಾರೆ. ಯಾರಿಗಾದರೂ ಮಹಿಳೆಯರಿಗೆ ಸ್ಥಾನಮಾನ ಕೊಡಿ. ಒಂದು ಮಂತ್ರಿಮಂಡಲದಲ್ಲಿ ಹೆಣ್ಮಕ್ಕಳ, ಇಡೀ ದೇಶದ ಹೆಣ್ಮಕ್ಕಳ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಒಂದು ವೇದಿಕೆಯ ಆ ತಾಯಿ ಕಲ್ಪಿಸಬೇಕಾಗುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಅವಕಾಶ ಕೊಡಲಿ. ಅವರ ಮಾನದಂಡ, ಅವರು ಯಾವ ರೀತಿ ಆದರೂ ನಿರ್ಧಾರ ಮಾಡಲಿ. ಹೆಣ್ಮಕ್ಳಿಗೆ ಒಂದು ಸ್ಥಾನಮಾನ ಇದರಲ್ಲಿ ಕೊಡಲೇಬೇಕು. ನಾನು ಹೇಳಿದ್ನಲ್ಲ, ಸ್ವಲ್ಪ ಅಸಮಾಧಾನ ಇದ್ದಾಗ ಇರುತ್ತೆ. ಯಾಕೆಂದರೆ ಅವರು ನಮ್ಮೆಲ್ಲರಿಗಿಂತ ದೊಡ್ಡವರಿದ್ದಾರೆ. ಎಷ್ಟೊಂದು ಕಷ್ಟಗಳನ್ನು ನೋಡಿ ಬಂದಿರೋದ್ರಿಂದ ವೈಯಕ್ತಿಕವಾಗಿ ಈ ಸಂದರ್ಭದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ನಾನು ಯಾವುದೇ ಹೇಳಿಕೆ ಕೊಡಲ್ಲ. ಬಿಜೆಪಿ ಅವರು ದೊಡ್ಡದಾಗಿ ಹೋರಾಟ ಮಾಡ್ತಾರೆ. ಹಾಂ, ಪಿಂಚಣಿ ವಿಚಾರದಲ್ಲಿ ಮತ್ತೆ ಒಂದಷ್ಟು ಜಮೀನು ಹಗರಣಗಳಾಗಿದೆ ಅಂತ ಹೇಳಿ. ಖಂಡಿತ ನನ್ನ ಕಾಲದಲ್ಲಿ ಒಂದೇ ಒಂದು ಇಂಚು ಸರ್ಕಾರ ಜಾಗನ ಸ್ವಾರ್ಥವಾಗಿ ನನ್ನ ಅಧಿಕಾರನ ದುರ್ಬಳಕೆ ಮಾಡಿಕೊಂಡು ಒಬ್ಬರಿಗೂ ಕೂಡ ನಾನಂತ ಕೆಲಸ ಮಾಡಲಿಕ್ಕೆ ಬಂದಿಲ್ಲ, ಮಾಡೋದು ಇಲ್ಲ ಮುಂದೆನೂ. ನಾನು ಅದು ಯಾವುದೇ ಅಧಿಕಾರಿಗೆ ಇತಿಮಿತಿಗೆ ಬಂದರೆ ಅವತ್ತೂ ಅದೇ ಮಾತೇ ಹೇಳ್ತೀನಿ, ಇವತ್ತು ಅದೇ ಮಾತು ಹೇಳ್ತೀನಿ. ಸರ್ಕಾರಿ ಆಸ್ತಿಯನ್ನು, ಸರ್ಕಾರಿ ಜಮೀನನ್ನು, ಸರ್ಕಾರದ ಯಾವುದೇ ರೀತಿಯ ಒಂದು ಇದನ್ನು ಅವರ ಇತಿಮಿತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ನಾನು ಯಾವುದೇ ಒಂದು ಸರ್ಕಾರದ ಜಾಗನ ಮಂಜೂರು ಮಾಡಿ ಅಂತ ಯಾವುದೇ ಅಧಿಕಾರಿಗಳಿಗೆ ಹೇಳಿಲ್ಲ, ಮುಂದೆ ಹೇಳೋದೂ ಇಲ್ಲ. ಅಕ್ರಮವಾಗಿ ಮಾಡಕ್ಕೆ ಯಾರಿಗೂ ಅವಕಾಶ ಮಾಡಿಕೊಟ್ಟಿಲ್ಲ. ಖಂಡಿತ ಅದನ್ನ ಅಧಿಕಾರಿ ಯಾರಿದ್ದಾರೆ, ಸಂಬಂಧಪಟ್ಟಿರುವಂತ ಅಧಿಕಾರಿ ಸರಿಯಾದ ರೀತಿಯ ನಿರ್ಧಾರಗಳನ್ನ ತಗೊಂಡು ಅಕ್ರಮವಾಗಿ ಕೂಡ ಏನೂ ಮಾಡುವಂತ ಅವರಿಗೆ ಅವಕಾಶ ಇರಲ್ಲ. ಕಾನೂನಲ್ಲೇ ಅವಕಾಶ ಇರಲ್ಲ, ಯಾವ ಅಧಿಕಾರಿಗೂ ಇರಲ್ಲ, ನನಗೂ ಇರಲ್ಲ. ಮಾಡ್ಲಿ, ಖಂಡಿತ ಯಾವುದೇ ಒಂದು ಈ ಕಳೆದ 8-10 ವರ್ಷಗಳಲ್ಲಿ ನನಗೆ ಅಧಿಕಾರ ಸಿಕ್ಕ ಅವಧಿಯಲ್ಲಿ ಅಕ್ರಮವಾಗಿ ಸರ್ಕಾರಿ ಜಾಗ, ಜಮೀನು ಯಾವುದೇ ಒಬ್ಬ ವ್ಯಕ್ತಿಗೆ ಸ್ವಾರ್ಥವಾಗಿ ನಾವು ಮಾಡಿದೆ ಅಂದರೆ ತನಿಖೆಗೆ ನಾನು ಹೇಳ್ತೀನಿ. ಕೊನೆಯದಾಗಿ ಮೇಡಮ್, ಈಗೇನು ಒಂದೇ ಒಂದು ಸೀಟ್ ಉಳಿದಿರೋಂಥದ್ದು, ಅದು ಮಹಿಳಾ ಕೋಟಾ ಕೊಡಬೇಕು ಅಂತ RS ನೀವು ಇದ್ದೀರಾ ಅಂತ? ಮಹಿಳೆಯರಿಗೆ ಕೊಡಲಿ. ಯಾಕೆಂದರೆ ಇಡೀ ರಾಜ್ಯದ ಮಹಿಳೆಯರನ್ನ ಗೌರವಿಸ್ದಂಗೆ ಆಗುತ್ತೆ. ಖಂಡಿತವಾಗೂ ಯಾರು ಪಕ್ಷಕ್ಕೆ ಸೂಕ್ತ ಅನ್ನಿಸ್ತಾರೆ, ಯಾರು ಆ ಸ್ಥಾನಮಾನಕ್ಕೆ ಅರ್ಹರು ಅನ್ನಿಸ್ತಾರೆ, ಇಷ್ಟು ಜನ ಹೆಣ್ಮಕ್ಳು ಗೆದ್ದು ಬಂದಿದ್ದಾರೆ, ಯಾರಿಗಾದ್ರೂ ಅವಕಾಶ ಅಲ್ಲ, ನೀವು ರೇಸಲ್ಲಿ ಇದ್ದೀರಾ ಅಂತ? ನಾವು ವೈಯಕ್ತಿಕವಾಗಿ ಏನು ಅವಕಾಶ ಕೇಳಿಲ್ಲ. ನಾನು ಹಿಂದೆ ಆಕಾಂಕ್ಷಿ ಆಗಿದ್ದಂತೂ ನಿಜಾನೇ ಅವಕಾಶ ಸಿಗಲಿ ಅನ್ನೋವಂಥದ್ದು. ಮತ್ತು ಸರ್ಕಾರಕ್ಕೆ ಮತ್ತು ಪಕ್ಷದ ವೈಯಕ್ತಿಕವಾಗಿ ಗುರುತಿಸೋದು, ಅವಕಾಶ ಕೊಡೋದು ಪಕ್ಷಕ್ಕೆ. ಅಲ್ಲ ಮೇಡಮ್, ಈಗ ಸಿಂಗಲ್ MLC ಆದವರೆಲ್ಲ ಈಗ ಮೊದಲ ಬಾರಿಗೆ MLC ಆದವರೆಲ್ಲ ಕೇಳ್ತಾ ಇರೋಂಥ ಯಾರು ಜನರ ಮಧ್ಯೆ ಗುರುತಿಸ್ಕೊಂಡು 10 ವರ್ಷಗಳ ಕಾಲ, 15 ವರ್ಷಗಳ ಕಾಲ ಜನರ ಒಡನಾಟ ಇಟ್ಕೊಂಡು ಕಷ್ಟ ಸುಖ, ರೈತರು, ಬಡವರು, ಮಹಿಳೆಯರು, ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸೋ ಅಂತ ವಿಚಾರದಲ್ಲಿ ಅರ್ಹರಿರ್ತಾರೆ ಅಂತವ್ರಿಗೆ ಅವಕಾಶ ಪಕ್ಷ ನಿರ್ಧಾರ ಮಾಡಿ. ಪಕ್ಷದ ಜವಾಬ್ದಾರಿಗೆ ಕೆಲವೊಂದು ಇದಿರುತ್ತೆ, ಅಧಿಕಾರ ಇರುತ್ತೆ, ನಮಗೆ ಏನೂ ಇರಲ್ಲ. ನಾವು ಅಷ್ಟು
ಇಷ್ಟು ಮಾತ್ರ ಹೇಳಿ